ಬಾಡಿಗೆ ಹಣ ಪಾವತಿಸುವಲ್ಲಿ ವಿಳಂಬ, ಸಮಾಜ ಕಲ್ಯಾಣ ಇಲಾಖೆಯ ಸಾಮಗ್ರಿ ಜಪ್ತಿ. ವಸತಿ ನಿಲಯಕ್ಕಾಗಿ ಖಾಸಗಿಯವರ ಕಟ್ಟಡ ಪಡೆದು ಬಾಡಿಗೆ ಪಾವತಿಸುವಲ್ಲಿ ವಿಳಂಬ ಮಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಸಾಮಗ್ರಿ ಜಪ್ತಿಗೆ ಸಿಂಧನೂರು ಹಿರಿಯ ಶ್ರೇಣಿ ನ್ಯಾಯಾಲಯ ಆದೇಶ ನೀಡಿದ್ದು, ಈ ಆದೇಶದ ಹಿನ್ನೆಲೆಯಲ್ಲಿ ಸೋಮವಾರ ಕಚೇರಿಯ ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಯಿತು. ಕಂಪ್ಯೂಟರ್, ಟೇಬಲ್, ಚೇರ್ ಇನ್ನಿತರೆ ಸಾಮಗ್ರಿಗಳನ್ನು ಕಚೇರಿಯಿಂದ ಹೊರತರುವ ಘಟನೆ ಜರುಗಿತ್ತು. ಸಿಂಧನೂರು ನಗರದ ಖಾಜಾ ಸಾಬ್ ತಂದೆ ಶಂಶೂರ್ ಸಾಬ್ ಎಂಬುವರು ಮೆಹಬೂಬಿಯಾ ಕಾಲೋನಿಯಲ್ಲಿರುವ ತಮ್ಮ ಕಟ್ಟಡವನ್ನ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಕ್ಕಾಗಿ ಬಾಡಿಗೆ ಕೊಟ್ಟಿದ್ರು. ಆದರೆ ಸಮಾಜ ಕಲ್ಯಾಣ ಇಲಾಖೆ ಸಕಾಲದಲ್ಲಿ ಬಾಡಿಗೆ ಪಾವತಿಸದೆ ವಿಳಂಬ ಧೋರಣೆ ಅನುಸರಿಸಿದ್ದರಿಂದ ದಿನಾಂಕ 24/12/2020 ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಕೋರ್ಟ್ 10,90,665 ರೂಪಾಯಿ ಬಾಡಿಗೆ ಹಾಗೂ ಬಡ್ಡಿ 8,17,980 ರೂಪಾಯಿ ಹಾಗೂ ಇತರೆ ಸೇರಿ ಒಟ್ಟು 20,03,772 ರೂಪಾಯಿಗಳನ್ನು ಕಟ್ಟಡದ ಮಾಲೀಕರಿಗೆ ಪಾವತಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಆದೇಶ ನೀಡಿತ್ತು. ಆದರೆ ಇಲಾಖೆಯ ಅಧಿಕಾರಿಗಳು ಕೋರ್ಟ್ ಆದೇಶದಂತೆ ನಿಗದಿತ ಕಾಲಾವಧಿಯಲ್ಲಿ ಹಣವನ್ನ ಪಾವತಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ದಾವೆದಾರರ ಮನವಿಯನ್ನ ಮಾನ್ಯ ಮಾಡಿದ ಕೋರ್ಟ್ ಇಲಾಖೆ ಕಚೇರಿಯ ಸಾಮಗ್ರಿಗಳ ಜಪ್ತಿಗೆ ಆದೇಶ ಹೊರಡಿಸಿದೆ. ದಾವೆದಾರ ಖಾಜಾ ಸಾಬ್ ಪರ ವಕೀಲರಾದ ಎನ್ ರಾಮಗೌಡ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ವರದಿ ವೆಂಕಟೇಶ್ ನಾಯಕ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಸಿಂಧನೂರು. ಖಾಜಾ ಸಾಬ್ ತಂದೆ ಶಂಶೂರ್ ಸಾಬ್ ಸಿಂಧನೂರವರು PCM ಹಾಸ್ಟೆಲ್ಗಾಗಿ ವಸತಿ ನಿಲಯದ ಕಟ್ಟಡ ಬಾಡಿಗೆಯನ್ನು ಕೊಟ್ಟಿದ್ದರು. ತಿಂಗಳಿಗೆ 56,000 ಬಾಡಿಗೆ ಇತ್ತು. ಅವರು ಏಕಾಏಕಿ ಬಾಡಿಗೆ ಕೊಡಲಾರದೆ ಕಟ್ಟಡವನ್ನು ಖಾಲಿ ಮಾಡಿದ್ರು. ಅದಾದ ನಂತರ ಬಾಡಿಗೆ ಹಣ ಕೊಡೋದಕ್ಕೆ ಕೇಳಿದರೆ ಇಲ್ಲ ನಾವು ಆಲೆ ಬಿಟ್ಬಿಟ್ಟು ನಾವು ಬಾಡಿಗೆ ಕೊಡೋಲ್ಲ ಅಂತ ಹೇಳಿದ್ರು. ನೋಟಿಸ್ ಕೊಟ್ಟಿವಿ, ನೋಟಿಸ್ ಕೊಡಲಿಕ್ಕೆ ಬರಲಿಲ್ಲ. ಹೀಗಾಗಿ ಸಿಂಧನೂರು ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಮೂಲ ದಾವೆ OS ನಂಬರ್ 228/20 ಪ್ರಕಾರ ನಾವು ಅವ್ರ ಮೇಲೆ ಹಣ ವಸೂಲಿಗಾಗಿ ಸಿವಿಲ್ ಕೇಸ್ ಹಾಕಿದ್ವಿ. ಸಿವಿಲ್ ಕೇಸ್ ಹಾಕಿದಾಗ 5 ಮಂದಿ ಅಧಿಕಾರಿಗಳನ್ನ ಮಾಡಿದ್ವಿ. ಒಂದು ಕಮಿಷನರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಗೇಟು ಸಿಂಧನೂರು ಮತ್ತು ಅವರ ಇಲ್ಲಿ ಇದ್ದಂಥ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದಾಗ ಅವರಿಗೆ ನೋಟ್ಸ್ ಜಾರಿ ಆದವರು ಬಂದು ಕೋರ್ಟಿಗೆ ಹಾಜರಾದರು. ಸೊ ಹಾಜರಾದ ಕೂಡ ಅವರು ಹಣ ಪಾವತಿ ಮಾಡಲಿಲ್ಲ. ನಂತರ ಮಾನ್ಯ ನ್ಯಾಯಾಲಯ ವಿಚಾರಣೆ ಮಾಡಿ ಆ ಸಿವಿಲ್ ಕೇಸನ್ನು ಡಿಕ್ರಿ ಮಾಡಿದೆ. ಡಿಕ್ರಿ ಮಾಡಿದಂಥ ಮೊತ್ತ 10,90,665 ರೂಪಾಯಿ. ಅದಕ್ಕೆ ವಾರ್ಷಿಕ 100% ಬಡ್ಡಿಯಂತೆ ಕೊಡಲು ಆದೇಶ ಮಾಡಿತ್ತು. ಅದರ ಪ್ರಕಾರ ಅವರು ಹಣವನ್ನು ಪಾವತಿ ಮಾಡಲಿಲ್ಲ. ಪಾವತಿ ಮಾಡೋದಕ್ಕಾಗಿ ಮತ್ತೆ ಅಮಲ್ ಜಾರಿ EP ಕೇಸನ್ನು ಹಾಕಿದ್ವಿ. EP ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ನಂತರ ಬಾಕಿ ವಸೂಲಿಗಾಗಿ ಇವರಿಗೆ ನ್ಯಾಯಾಲಯದ ಅರ್ಜಿಗಳು ಅವರೆಲ್ಲ ಅಧಿಕಾರಿಗಳು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಬಂದು ಹಾಜರಾದರು. ಹಾಜರಾದ್ಮೇಲೆ 15-20 ದಿನ ಅವರು ಹಣ ಕಟ್ತೀವಿ ಅಂತ ಟೈಮ್ ತೊಗೊಂಡ್ರು. ಅದಾದಮೇಲೆ ಕಟ್ಟಲಿಲ್ಲ. ಹೀಗಾಗಿ ನಾವು ಏಪ್ರಿಲ್ ಹಾಕಿದ್ವಿ ಅರ್ಜಿ. ಇದುವರೆಗೂ ಕೂಡ ಹಣ ಕಟ್ತೀವಿ ಅಂತೇಳಿ ಕಟ್ಟಲೇ ಇಲ್ಲ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿರುವಂಥ ಚರ ಸ್ವತ್ತುಗಳು ಏನೇನಿದಾವೆ ಎಲ್ಲವನ್ನ ಜಪ್ತಿ ಮಾಡಬೇಕು ಅಂತೇಳಿ ನಾವು ಕೋರ್ಟಿಗೆ ಅರ್ಜಿ ಹಾಕಿದ್ವಿ. ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದ್ವಿ. ಪುರಸ್ಕಾರ ಮಾಡಿದ ಆದೇಶದಂತೆ ಇವತ್ತು ನ್ಯಾಯಾಲಯದ ವಾರಂಟನ್ನು ಪಡೆದು ಸಮಾಜ ಕಲ್ಯಾಣ ಇಲಾಖೆ ಸಿಂಧನೂರು ಇವರ ಕಚೇರಿ ಸ್ಥಿರ ಆಸ್ತಿಗಳನ್ನು ಲೀಸ್ಟ್ ಮಾಡಿ ಜಪ್ತಿ ಆದೇಶವನ್ನು ಪಾಲನೆ ಮಾಡ್ತಾಯಿದ್ವಿ.